ಅರ್ಜುನ ತನ್ನ ತೀರ್ಥಯಾತ್ರೆ ಸಮಯದಲ್ಲಿ ಮಣಿಪುರ ದೇಶಕ್ಕೆ ಬರುತ್ತಾನೆ. ಅಲ್ಲಿ ಅವನು ರಾಜಕುಮಾರಿ ಚಿತ್ರಾಂಗದೆಯನ್ನು ಭೇಟಿಯಾಗಿ ಪ್ರೀತಿಸುತ್ತಾನೆ. ರಾಜನು ತಮ್ಮ ರಾಜ್ಯದ ಪರಂಪರೆ ತಿಳಿಸುತ್ತಾನೆ, ನಮ್ಮ ವಂಶದಲ್ಲಿ ಮಾತ್ರ ಪುರುಷರೂ ರಾಜರಾಗುತ್ತಾರೆ. ಅರ್ಜುನ ಚಿತ್ರಾಂಗದೆಯನ್ನು ವಿವಾಹವಾಗುತ್ತಾನೆ ಮತ್ತು ಅವರ ಮಗ ಬಭ್ರುವಾಹನ ಜನಿಸುತ್ತಾನೆ. ಬಭ್ರುವಾಹನ ರಾಜಕುಮಾರನಾಗಿ ವಿದ್ಯಾಭ್ಯಾಸ ಮಾಡುತ್ತಾನೆ. ಅವನು ಧರ್ಮಶಾಸ್ತ್ರ, ಯುದ್ಧಕಲೆ, ಧನುರ್ವಿದ್ಯೆಯಲ್ಲಿ ಪರಿಣತಿ ಗಳಿಸುತ್ತಾನೆ. ಚಿತ್ರಾಂಗದೆ ತನ್ನ ಮಗನನ್ನು ಉತ್ತಮ ರಾಜನಾಗಿಸಲು ಒತ್ತಾಯಿಸುತ್ತಾಳೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಯುಧಿಷ್ಠಿರನು ಅಶ್ವಮೇಧ ಯಾಗಕ್ಕೆ ತಯಾರಿ ಮಾಡುತ್ತಾನೆ. ಅರ್ಜುನನು ಯಾಗದ ಅಶ್ವವನ್ನು ದೇಶದಾದ್ಯಂತ ಬಿಡಲು ಮುಂದಾಗುತ್ತಾನೆ. ಅಶ್ವವು ವಿವಿಧ ರಾಜ್ಯಗಳನ್ನು ದಾಟಿ ಮಣಿಪುರವನ್ನು ಪ್ರವೇಶಿಸುತ್ತದೆ. ಬಭ್ರುವಾಹನ ಅಶ್ವವನ್ನು ಹಿಡಿದು ಕಿವುಳುತ್ತಾನೆ, ಇದು ಯುದ್ಧಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ. ಚಿತ್ರಾಂಗದೆ ಆತಂಕಗೊಳ್ಳುತ್ತಾಳೆ ಮತ್ತು ಮಗನಿಗೆ ಅರ್ಜುನನನ್ನು ಎದುರಿಸಬೇಡ ಎಂದು ಮನವಿ ಮಾಡುತ್ತಾಳೆ. ಆದರೆ ಬಭ್ರುವಾಹನ, ನಾನು ನನ್ನ ರಾಜ್ಯದ ಧರ್ಮವನ್ನು ಪಾಲಿಸಬೇಕು ಎಂದು ತಾಯಿಗೆ ಉತ್ತರಿಸುತ್ತಾನೆ. ಅರ್ಜುನ ಮತ್ತು ಬಭ್ರುವಾಹನ ಪರಸ್ಪರ ಎದುರುಗೊಳ್ಳುತ್ತಾರೆ. ಬಭ್ರುವಾಹನ ತನ್ನ ದಿಟ್ಟತನ ಮತ್ತು ಯುದ್ಧ ಕೌಶಲ್ಯವನ್ನು ತೋರಿಸುತ್ತಾನೆ. ಇಬ್ಬರ ನಡುವೆ ಪ್ರಬಲ ಯುದ್ಧ ಆರಂಭವಾಗುತ್ತದೆ. ಬಭ್ರುವಾಹನ ತನ್ನ ದಿವ್ಯಾಸ್ತ್ರವನ್ನು ಬಳಸುತ್ತಾನೆ ಮತ್ತು ಅರ್ಜುನನನ್ನು ಪ್ರಹಾರಿಸುತ್ತಾನೆ. ಅರ್ಜುನ ಭೂಮಿಗೆ ಬಿದ್ದು ಪ್ರಾಣಬಿಡುತ್ತಾನೆ. ಬಭ್ರುವಾಹನನ ಪಶ್ಚಾತ್ತಾಪ. ಬಭ್ರುವಾಹನ ತನ್ನ ತಂದೆಯನ್ನು ಸಂಹರಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಡುತ್ತಾನೆ. ಚಿತ್ರಾಂಗದೆ ದುಃಖದಿಂದ ನೀನು ದೊಡ್ಡ ಪಾಪ ಮಾಡಿದೆ ಎಂದು ಅಳುತ್ತಾಳೆ. ಮಣಿಪುರದ ಜನತೆ ಕಣ್ಣೀರಿಡುತ್ತಾರೆ. ನಾಗಕುಮಾರಿ ಉಲೂಪಿ ಘಟನೆಯ ಬಗ್ಗೆ ಕೇಳಿ ಮಣಿಪುರಕ್ಕೆ ಬರುತ್ತಾಳೆ. ಅವಳು ಅರ್ಜುನನನ್ನು ಪುನರ್ಜೀವನಗೊಳಿಸಲು ನಾಗಶಕ್ತಿಯನ್ನು ಬಳಸುತ್ತಾಳೆ. ಅರ್ಜುನ ಪುನಃ ಪ್ರಾಣ ಪಡೆಯುತ್ತಾನೆ ಮತ್ತು ಕಣ್ಣನ್ನು ತೆರೆಯುತ್ತಾನೆ. ಅರ್ಜುನ ತನ್ನ ಮಗನ ಶೌರ್ಯವನ್ನು ಮೆಚ್ಚಿ ಆಶೀರ್ವದಿಸುತ್ತಾನೆ. ಅರ್ಜುನ ಬಭ್ರುವಾಹನನನ್ನು ತನ್ನೊಂದಿಗೆ ಇಂದ್ರಪ್ರಸ್ಥಕ್ಕೆ ಬರಲು ಆಹ್ವಾನಿಸುತ್ತಾನೆ, ಆದರೆ ಬಭ್ರುವಾಹನ ತನ್ನ ರಾಜ್ಯದ ಪ್ರಜೆಗಳಿಗೆ ಸೇವೆ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಬಭ್ರುವಾಹನನ ರಾಜತ್ವ. ಬಭ್ರುವಾಹನ ಧರ್ಮ ಮತ್ತು ನ್ಯಾಯಬದ್ಧತೆಯಿಂದ ತನ್ನ ರಾಜ್ಯವನ್ನು ಆಳುತ್ತಾನೆ. ಅವನು ಅತ್ಯಂತ ಬುದ್ಧಿವಂತ ಮತ್ತು ಶಕ್ತಿಶಾಲಿ ರಾಜನಾಗುತ್ತಾನೆ.